ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನನ್ನ ಬರ್ಡೇ, ಡಿಸೆಂಬರ್ 3 ಇವತ್ತು. ಸೊ ಇವತ್ತು ನನ್ನ ಬರ್ಡೇ. ಸೊ ಒಂದು ಸ್ವಲ್ಪ ಪರ್ಸ್ನಲ್ ಕಾರಣದಿಂದ ಬೆಳಗ್ಗೆಯಿಂದ ಎಲ್ಲೂ ಹೋಗಿರಲಿಲ್ಲ, ಟೆಂಪಲ್ ಕೂಡ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಮನೇಲೇ ಇದ್ದೆ. ಸಡನ್ನಾಗಿ ನಮ್ಮ ಯಜಮಾನ್ರು ಕಾಲ್ ಮಾಡಿ ಹೊರಗಡೆ ಹೋಗೋಣ, ರೆಡಿ ಆಗು ಅಂತ ಹೇಳಿದ್ರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನನಗೂ ಗೊತ್ತಿಲ್ಲ, ನನಗೂ ಸರ್ಪ್ರೈಸ್ ಅಂತ ಅನಿಸುತ್ತೆ. ಸೊ ಅದೊಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನ್ನ ಬರ್ಡೇ ವ್ಲಾಗ್ ಇದಾಗಿರುತ್ತೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೂ ರೆಡಿ ಆಗಿಲ್ಲ, ಅರ್ಧಂಬರ್ಧ ರೆಡಿ ಆಗಿದ್ದೀನಿ. ನನ್ನ ಕಾಸ್ಟ್ಯೂಮ್ ಇದೇ ನಮ್ಮ ಯಜಮಾನ್ರಿಗೆ ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು. ಸಿಂಪಲ್ಲಾಗಿ ಇರಲಿ ಸಾಕು, ಯಾಕೆಂದರೆ ಈಗ ಮೊನ್ನೆ ಎಲ್ಲ ತೊಗೊಂಡಿದ್ದೀನಿ. ಸೊ ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಟಾಪ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಬೇಗ ರೆಡಿ ಆಗಬೇಕು. ಬರ್ತಾ ಇದ್ದಾರೆ, ಅವ್ರು ಶಾಪ್ ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡ್ಬೇಕು ಇಂಥದ್ದು ಅಂತ ಹೇಳ್ಬೇಕಪ್ಪ. ಸರ್ಪ್ರೈಸು ಅಂದ್ಬಿಟ್ರೆ ಯಾವ ಜಾಗಕ್ಕೆ ಅಂತ. ನಾನು ಹಾಯ್ ಹಾಯ್ ಮಾಡೋದಿ. ಹಾಯ್ ಹಾಯ್ ಹಾಯ್. ಸೊ ಕಾರಲ್ಲಿ ಹೊರಟಿದ್ದೀವಿ. ಏನು ಅಂತ ಹೇಳಿಲ್ಲ. ಸೊ ನಾನು ಪ್ಲ್ಯಾನ್ ಇದ್ದಿದ್ದು ನಮ್ಮದು ಬ್ಯಾಂಗ್ಳೂರ್ಗೆ ಹೋಗಬೇಕು, ಅಂದರೆ ನಮ್ಮ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇದ್ದಿದ್ದು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಬಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ಲ. ಸಡನ್ನಾಗಿ ಬಂದರು, ಫ್ರೆಂಡ್ ಯಾರ್ದೋ ಕಾರ್ ಇಸ್ಕೊಂಬಂದಿದ್ದಾರೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಯಿಲ್ಲ, ಇಲ್ಲೇ ಹತ್ತಿರದಲ್ಲೇ ಅಂತ ಹೇಳಿದ್ದಾರೆ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ಇದ್ದೀವಿ, ನನಗೆ ಗೊತ್ತಿಲ್ಲ. ಅಲ್ಲಿಗೆ ಏನು ಅಂತಲೇ ಹೇಳಿಲ್ಲ, ಕರ್ಕೊಂಡು ಬಂದಿದ್ದಾರೆ, ಕಾರಲ್ಲಿ ಕೂರಿಸಿದ್ದಾರೆ. ನೈಟ್ ಬೇರೆ ಆಗಿದೆ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಇನ್ನೂ ಏನೂ ಹೇಳ್ತಿಲ್ಲ. ನಾನು ಪಾಪ ಸುಮ್ಮನೆ ಕೂತಿದ್ದೀವಿ. ನೋಡೋಣ ಏನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಯಾವುದೋ ಬಿಗ್ ಬೈಟ್ ಹತ್ರ ಬಂದು ನಿಲ್ಲಿಸಿದ್ದಾರೆ. ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನು ಮಾಡ್ತಾರೆ. ನಾನೊಬ್ಬಳನ್ನೇ ಕಾರಲ್ಲಿ ಕೂರಿಸಿ ಹೋಗಿದ್ದಾರೆ. ಏನು ಮಾಡ್ಕೊಂಬರ್ತಾರೋ ಏನೋ ಗೊತ್ತಿಲ್ಲ. ಮಗು ಪಾಪು ಅವರೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಹೇಳಿದ್ಮೇಲೆ ಬಾ ಅಂತ ಹೇಳ್ತಿದ್ದಾರೆ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬೇಜಾರಾಗಿತ್ತು. ಬಟ್ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ವರ್ಷಕ್ಕೊಂದು ಸರಿ ಬರೋ ಬರ್ಡೇ, ಸೊ ವರ್ಷ ಪೂರ್ತಿ ಕಾದಿರ್ತೀವಿ. ಬಟ್ ಆ ಡೇ ಬಂದಾಗ ನಮಗೆ ಆ ಸರ್ಪ್ರೈಸೇ ಇರಲ್ಲ, ಏನೂ ಇರಲ್ಲ. ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಒಂದು ಏನು ಸೆಲೆಬ್ರೇಷನೇ ಮೂಡೇ ಇರಲ್ಲ ಅನ್ನೋ ಟೈಮ್ ಬಂದಾಗ ಒಂಥರ ಬೇಜಾರಾಗೋಯ್ತು. ಬೆಳಗ್ಗೆಯಿಂದ ನಿಜವಾಗ್ಲೂ ಬೇಜಾರಾಗೋಯ್ತು ಮನೇಲಿ. ಯಾವ ವರ್ಷನೂ ನಾನು ಆ ಥರ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಈ ವರ್ಷವೇ ನಾನು ಈ ಥರ ಇರೋದು. ಬಟ್ ಪ್ರತಿ ವರ್ಷ ಯಾವ್ದಾರು ಟೆಂಪಲ್ಲೋ ಇಲ್ಲ ಸೆಲೆಬ್ರೇಷನೋ ಏನಾದರೂ ಒಂದು ಇರ್ತಿತ್ತು. ಬಟ್ ಈ ಸಾರಿ ಅವರು ಶಾಪ್ಗೆ ಹೋಗಬೇಕು. ಸೊ ಅವ್ರನ್ನೂ ಏನೂ ಮಾಡೋಕ್ಕಾಗಲ್ಲ, ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ಬೇಜಾರಾಗ್ತಾ ಇತ್ತು. ಸೊ ನೋಡೋಣ ಏನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಸಾರಿನೇ ಫಸ್ಟ್ ಟೈಮ್ ನಾನು ಹೊರಗಡೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇರೋದು. ಪ್ರತಿ ವರ್ಷ ನನಗೆ ಮನೇಲೇ ಸೆಲೆಬ್ರೇಟ್ ಆಗ್ತಿದ್ದಿತ್ತು. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಅಂದರೆ ಅಮ್ಮ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು. ಸೊ ಇವರು ಕೂಡ ಮದುವೆ ಆದಮೇಲೆ ಒಂದು 2 ಇಯರ್ಸ್ ಎಲ್ಲ ನಾವು
ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ದು. ಬಟ್ ಇದೇ ಫಸ್ಟ್ ಟೈಮ್ ನನ್ನ ಹೊರಗಡೆ ಕರ್ಕೊಂಡೋಗಿ ಈ ಥರ ಎಲ್ಲ ಡೆಕೋರೇಷನ್ ಟೈಮಲ್ಲಿ ಆ ಒಂದು ಪ್ಲೇಸ್ನಲ್ಲಿ ನನಗೆ ಬರ್ಡೇ ಮಾಡ್ತಾ ಇರೋದು, ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇರೋದು ಏನೋ ಒಂಥರ ಖುಷಿ ಅನ್ನಿಸ್ತು. ಲೈಫಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಥರ ಬರ್ಡೇ ಸೆಲೆಬ್ರೇಷನ್ನು. ತುಂಬ ಖುಷಿ ಆಯಿತು. ಆ್ಯಂಡ್ ಈ ಥರ ಒಬ್ಬ ಹಸ್ಬೆಂಡ್ನ ಪಡೆದಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಏಕೆಂದರೆ ಫಸ್ಟ್ ಇವ್ರು ನನಗೆ ಬೆಸ್ಟ್ ಫ್ರೆಂಡು, ಆಮೇಲೆ ನನಗೆ ಹಸ್ಬೆಂಡ್ ಆಗಿದ್ದು. ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗು, ಆ ಒಂದು ಬಾಂಡಿಂಗು ಹಾಗೇ ಇದೆ. ಸೊ ನನಗೇನು ಇಷ್ಟ ಅಂತ ಅವ್ರಿಗೆ ಗೊತ್ತು, ಅವ್ರಿಗೇನು ಇಷ್ಟ ಅಂತ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನನ್ನ ಕೆಲವೊಂದು ಚಿಕ್ಕ ಪುಟ್ಟ ಆಸೆಗಳನ್ನ ಈಡೇರಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಸೊ ಅದೊಂದು ಖುಷಿ ಆಗುತ್ತೆ. ಬಟ್ ಪಾಪು ಅನ್ಕಂಫರ್ಟಬಲ್ ಆಗಿದ್ದ, ಅವ್ನಿಗೆ ಅದೆಲ್ಲ ಹೊಸದಲ್ವಾ. ಸೊ ಹಾಗಾಗಿ ಸ್ವಲ್ಪ ಅನ್ಕಂಫರ್ಟಬಲ್ ಅದು ಬಿಟ್ಟರೆ ಸೆಲೆಬ್ರೇಷನ್ ಎಲ್ಲ ಚೆನ್ನಾಗೇ ಆಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅವ್ರು ನನಗೆ ತೋರಿಸೋ ಒಂದು ಲವ್ ವೇ ಇದೆಯಲ್ಲ, ಅದೊಂದು ಒಂಥರ ಬೇರೆ ಥರನೇ ಖುಷಿ ಕೊಡುತ್ತೆ. ಸೊ ಈ ಒಂದು ಶಾಪ್ ಬಂದು ಚನ್ನಪಟ್ಟಣದಲ್ಲಿದೆ, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹತ್ರ ಇದೆ. ಬಿಗ್ ಬೈಟ್ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿದೆ. ಡೆಕೋರೇಷನ್ನು ರೆಡಿ ಇರುತ್ತೆ, ಇದು ಡೆಕೋರೇಷನ್ ಆಲ್ರೆಡಿ. ನಾವು ಹೋಗಿ ಜಸ್ಟ್ ಇನ್ಫಾರ್ಮ್ ಮಾಡಬೇಕಷ್ಟೇ, ಇಷ್ಟು ಗಂಟೆಗೆ ಬರ್ತೀವಿ ಅಂತನೋ, ಇಲ್ಲ ಹೋದ್ಮೇಲೆ ಯಾರೂ ಇಲ್ಲ ಫ್ರೀ ಇದ್ದಾರೆ ಅಂತಂದರೆ ನಾವು ಹೋಗಿ ಸೆಲೆಬ್ರೇಟ್ ಮಾಡ್ಕೋಬೋದು. ಬಟ್ ಸೆಲೆಬ್ರೇಷನ್ಗೆ ಆಗಲಿ ಡೆಕೋರೇಷನ್ಗೆ ಆಗಲಿ ಅವ್ರೇನು ಎಕ್ಸ್ಟ್ರಾ ಚಾರ್ಜಸ್ ಮಾಡೋದಿಲ್ಲ. ಬಟ್ ನಾವಲ್ಲಿ ಕೇಕ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಕೇಕ್ ತೊಗೊಂಡ್ರೆ ನಾವಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ಬೋದು. ಬೇರೆ ಕಡೆ ಎಲ್ಲ ಸೆಲೆಬ್ರೇಷನ್ಗೆ ಮತ್ತು ಡೆಕೋರೇಷನ್ಗೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಬಟ್ ಸಿಂಪಲ್ಲಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ಕೋತೀವಿ ಅನ್ನೋರು ಆರಾಮಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಖುಷಿಯಿಂದ ಹೋಗ್ಬೋದು. ಸ್ನ್ಯಾಕ್ಸ್ ಎಲ್ಲ ಅಲ್ಲೇ ಸಿಗುತ್ತೆ, ಊಟ ಅಂತ ಏನಿರಲ್ಲ, ಸ್ನ್ಯಾಕ್ಸ್ ಇರುತ್ತೆ, ಚೈನೀಸ್ ಐಟಮ್ಸು. ಸೊ ಪರ್ಚೇಸ್ ಮಾಡ್ಕೋಬೋದು. ನಮ್ಮ ಪಾಪು ಅಂತೂ ಫುಲ್ಲು ಒಂಥರ ಶಾಕ್ ಆದಂಗೆ ಕೂತಿದ್ದಾನೆ. ಯಾಕೆಂದರೆ ಅದೊಂದೆಲ್ಲ ಒಂಥರ ಹೊಸ್ದು ಅನ್ನಿಸ್ಬಿಡ್ತು, ಅವ್ನಿಗೆಲ್ಲ ನೋಡಿಲ್ಲ ಅಲ್ವಾ. ಸೊ ಏನೋ ಮಾಡ್ತಾ ಇದ್ದಾರೆ, ಏನೋ ಇದೆ ಅನ್ನೋ ಥರ ಫೀಲ್ ಆಗಿ ಅವ್ನು ಕಂಫರ್ಟಬಲಾಗಿ ಇರಲಿಲ್ಲ. ಅಳ್ತಾನೇ ಇದ್ದ. ಆ ಬಲೂನ್ಸು, ಆ ಬ್ಲಾಸ್ಟ್ ಮಾಡಿದ್ದು ಅದೆಲ್ಲ ನೋಡಿ ಅವನು ಎದ್ರುಕೊಂಡ್ಬಿಟ್ಟಿದ್ದಾನೆ. ಏನೋ ಮಾಡಿಬಿಡ್ತಾ ಇದ್ದಾರೆ ನನಗೆ ಅಂತ ಕುತ್ಕೊಳ್ತಾನೂ ಇರಲಿಲ್ಲ, ಅಷ್ಟು ಅಳು ಬರ್ತಿತ್ತು. ಆ ಬಲೂನ್ ನೋಡಿ ಅಳ್ತಾ ಇದ್ದ ಅವನು. ಸೊ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಆರ್ಡ್ರ್ ಮಾಡ್ಕೊಂಡ್ವಿ. ಹೋಟ್ಲಿಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಸೊ ಅಲ್ಲೇ ಬಿಗ್ ಬೈಟಲ್ಲೇ ಸ್ವಲ್ಪ ಸ್ನ್ಯಾಕ್ಸು, ಗೋಬಿ ಮಂಚೂರಿ, ಪನ್ನೀರು ಮತ್ತು ಫ್ರೆಂಚ್ ಫ್ರೈಸು ಇಷ್ಟೇ ಸಿಂಪಲ್ಲಾಗಿ ಸ್ವಲ್ಪ ಮುಗಿಸ್ಕೊಂಬರೋಣ ಅಂತ ಊಟ ಮಾಡೋಕ್ಕಾಗಲಿಲ್ಲ. ಸ್ನ್ಯಾಕ್ಸ್ ಥರ ತಿನ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಒಂದು ಅರ್ಧ ಗಂಟೆನೂ ಇರಲಿಲ್ಲ ಅಲ್ಲಿ. ಏಕೆಂದರೆ ನೈಟ್ ಆಗಿಬಿಡತ್ತೆ, ಪಾಪು ಬೇರೆ ಜೊತೆಲಿದ್ದಾನಲ್ಲ. ಸೊ ಹಾಗಾಗಿ ಅವ್ನು ಬೇರೆ ಹಸಿವು ತಡೆಯಲ್ಲ. ಅವನು ಕೇಕ್ ಬಿಟ್ಟು ಬೇರೆ ಏನು ನೋಡ್ತಾನೆ ಇರಲ್ಲ. ಕೇಕ್ ಮೇಲೆ ಗ್ಯಾನ್ ಆಗಿಬಿಟ್ಟಿತ್ತು ಅವನಿಗೆ. ಸೊ ಬೇಗ ಮುಗಿಸ್ಕೊಂಡು ಹೋಗೋಣ. ನಾವು ಹೋಗಿದ್ದೆ 4 ಜನ. ಸೊ ಹಾಗಾಗಿ ಬೇಗ ಮುಗಿಸ್ಕೊಂಡು ಹೊರಟ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮುಗಿಸ್ಕೊತಾ ಇದ್ದೀವಿ. ಹಾಗೆ ಫೋಟೋಶೂಟೆಲ್ಲ ಮಾಡ್ಕೊಳ್ತಾ ಇದ್ವಿ, ಜೊತೆಗೆ ನಿಂತ್ಕೊಂಡು ಕಪಲ್ ಫೋಟೋಶೂಟ್ ಥರ. ಹಾಗೆ ಪಾಪುನ ಚೇರ್ ಮೇಲೆಲ್ಲ ಕೂರಿಸಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವ್ನು ಕೂತ್ಕೊಳ್ತಾನೆ ಇರಲ್ಲ, ಭಯ ಆಗ್ತಿತ್ತು ಅವನಿಗೆ. ಸೊ ಕೈಗೆ ಏನೋ ಒಂದು ಕೊಟ್ಟು ಹೆಡ್ಸೆಟ್ ಕೊಟ್ಟಿದ್ರು ಆಟ ಆಡೋದಕ್ಕೆ. ಸೊ ಆ ಕಡೆ ಜ್ಞಾನ ಮಾಡ್ಕೊಂಡಿದ್ದ. ಸೊ ಹೊರಟ್ವಿ, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು, ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಹೊರಡ್ತಾ ಇದ್ದೀವಿ. ಒಳಗಡೆ ಯಾವುದೇ ಬ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಏಕೆಂದರೆ ಕಾಪಿರೈಟ್ ಬರುತ್ತೆ. ಫುಲ್ಲು ಸಾಂಗ್ ಹಾಕಿದ್ದ. ಸೊ ಹಂಗಾಗಿ ವಿಡಿಯೋದಲ್ಲಿ ಯಾವುದೂ ಮಾತಾಡೋಕ್ಕಾಗಲ್ಲ. ಸೊ ಖುಷಿ ಆಯಿತು. ಬೆಳಗ್ಗೆಯಿಂದ ಬೇಜಾರಲ್ಲಿ ಕೂತಿದ್ದಕ್ಕೂ ಇವಾಗ ಒಂಥರ ಖುಷಿ ಅನ್ನಿಸ್ತು. ಸೊ ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿದೆ 7:30. ನಾವು ಬಂದಾಗಲೇ 6 ಗಂಟೆ ಮನೆ ಬಿಟ್ಟಾಗಲೇ. ಸೊ ಈಗ ಹೊರಡ್ತಾ ಇದ್ದೀವಿ, ಮನೆಗೆ ಹೋಗೋಣ. ಸೊ ಮನೆಗೆ ರೀಚ್ ಆದ್ವಿ. ಇದು ನನ್ನ ಬರ್ಡೇ ದಿನ ರಾಯರು ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ರಾಯರನ್ನ ಮತ್ತು ಒಂದು ಚಾಕ್ಲೇಟ್ ಗಿಫ್ಟ್ ಮಾಡೋದು ತುಂಬಾ ಖುಷಿ ಆಯಿತು. ಸೊ ಚಾಕ್ಲೇಟ್ ಅಂದರೆ ಮೊದಲೇ ಫೇವ್ರೇಟು. ಸೊ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.